ಅವನೆಲ್ಲ ಕನ್ನಡದಿ ಹೋಯಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾನಿಜ ಗುಡಿಗೆ ಮಣಿಯುವೆನು ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನಿಗೆ ಸುವಾಸಿರಿ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧಾರೂಢರಿಗೆ ನಟನಪ್ಪೇ ಸಿದ್ಧಾರೂಢರಿಗೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕುವೆ ಎಂಬ ಶಾಸ್ತ್ರವನ್ನು ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕಪದದಂ ದೇವಂ ವಂದೇ ಸಿದ್ಧಾರೂಢಮಾಂ ಭಜೆ ಸಿದ್ಧಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 3ನೆಯ ಸಂಧಿಯ 3ನೆಯ ಸೂತ್ರದ 13ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಸದ್ಗುರುಗಳು ಶಿಷ್ಯನ ಅನೇಕ ಸಂಶಯಗಳಿಗೆ ಸಮಾಧಾನವನ್ನು ಹೇಳ್ತಾ ಈ ಸೂತ್ರದಲ್ಲಿ ಏಕಾತ್ಮನೆಂಬುದೇ ಸಹಜ, ಆತ್ಮ ಪರಮಾತ್ಮ ಲಿಂಗ ಬ್ರಹ್ಮ ಶಬ್ದ ಬೇರೆ ಆದರೂ ಕೂಡ ಆತ್ಮ ಅದು ಒಂದೇ ಎನ್ನುವುದು ಯಥಾರ್ಥ ಅಂದರು. ಯಥಾರ್ಥ ಅಂದ್ರೇನು? ಇದ್ದಕ್ಕೆ ಇದ್ದಂಗೆ ಯಾವಾಗಲೂ ಸದಾಕಾಲ ಯಾವುದು ಇರುತ್ತದೆ ಅದು ಯಥಾರ್ಥ. ಯಥಾರ್ಥ
ಅದು ಎಂದೂ ಬದಲಾವಣೆ ಆಗೋದಿಲ್ಲ. ಅದೊಂದನ್ನು ಬಿಟ್ಟರೆ ಅನೇಕ ಆತ್ಮರಂತ ಏನು ಭಾವ ಅದಲ್ಲ, ಅದು ಬರೀ ಕಲ್ಪನೆ. ಆ ಕಲ್ಪನೆ ಯಾವಾಗ ನಿವೃತ್ತಿ ಆಗ್ತದೆ ಆವಾಗ ಸಹಜವಾದ ಜ್ಞಾನ ಆಗ್ತದೆ. ಅದು ಯಥಾರ್ಥ ಜ್ಞಾನ ಅಂದರೆ ನಾಶವಾಗಲಾರದೆ ಮೂರು ಕಾಲದೊಳು ಇರುವುದು, ಅದು ಆತ್ಮ ಅಂತ ಹೇಳ್ತಾ ಬಂದು ಅನಂತ ಶಿಷ್ಯನ ಪ್ರಶ್ನೆಗಳಿಗೆ ಇಲ್ಲಿಯವರೆಗೂ ಸಮಾಧಾನವನ್ನು ಹೇಳ್ತಾ ಬಂದು ಈ 13ನೇ ನುಡಿಯಲ್ಲಿ ಯಾವ ಶಿಷ್ಯನ ಪ್ರಶ್ನೆಗಳಲ್ಲಿ ಅನೇಕ ರೀತಿಯ ಪ್ರಶ್ನೆಗಳನ್ನು ಮಾಡಿ ಒಬ್ಬ ಅಂದಾಗ ಒಬ್ಬನಲ್ಲಿ ಇರುವಂಥ ಪ್ರೀತಿ ಪ್ರೇಮ ಎಲ್ಲರಲ್ಲಿ ಇರಬೇಕಾಗಿತ್ತು. ಒಬ್ಬನಲ್ಲಿ ದ್ವೇಷ ಇದ್ದರೆ ಎಲ್ಲರಲ್ಲಿ ದ್ವೇಷ ಇರಬೇಕಾಗಿತ್ತು. ಒಬ್ಬನಲ್ಲಿ ಶಾಂತಿ ಇದ್ದರೆ ಎಲ್ಲರಲ್ಲಿ ಶಾಂತಿ ಇರಬೇಕಾಗಿತ್ತು. ಒಬ್ಬನಲ್ಲಿ ಇದ್ದಂಥ ನಡೆ ನುಡಿ ಎಲ್ಲರಲ್ಲಿ ಇರಬೇಕಾಗಿತ್ತಲ್ಲ ಒಬ್ಬ ಅಂದರೆ. ಹಾಗಾಗಿ ಒಬ್ಬನಲ್ಲಿ ಪ್ರೀತಿ ಆದ, ಒಬ್ಬನಲ್ಲಿ ದ್ವೇಷ ಆದ, ಒಬ್ಬನಲ್ಲಿ ಶಾಂತಿ ಆದ, ಒಬ್ಬನಲ್ಲಿ ಅಶಾಂತಿ ಆದ. ಹೀಗೆ ನೀವು ಹೇಳುವುದು ಸಹಜ, ಒಪ್ತೀನಿ. ಅದರ ಅನುಭವವನ್ನು ನೋಡಿದರೆ ಬೇರೆ ಬೇರೆ ಇರುವ ಕಾರಣ ಆತ್ಮ ಅನೇಕರಂತ ನಾ ಹೇಳ್ತೀನಿ ಅಂತ ಅಂದರೂ ಕೂಡ ಶಿಷ್ಯ ಉಪದೇಶವನ್ನು ಮಾಡ್ತಾರೆ ಗುರುಗಳು. ಒಂದು ದೃಷ್ಟಾಂತ ಮುಖಾಂತರ, ಒಂದು ಸಾಗರದ ತೆರೆ ಒಂದನೊಂದು ಅತಿ ಬಾಧಿಪದಂ ದ್ವೇಷ ಮೊದಲಾದ ಧರ್ಮಗಳಿಂದೇ ಜೀವಗಳು ಇರಲ್ವಂದೇ ಎಂದು ದೃಷ್ಟಾಂತ ಕೊಟ್ಟು ಹೇಳ್ತನ ಬಾ ಶಿಷ್ಯ ತಿಳ್ಕೊ. ಒಂದು ಸಾಗರ ಅಂದರೆ ಒಂದು ಸಮುದ್ರ ಅಂತ. ಆ ಸಮುದ್ರದಲ್ಲಿ ಏನಾದಂದ್ರೆ ತೆರೆ ಒಂದು, ಅಲ್ಲಿ ಅನಂತ ತೆರೆಗಳವ. ಎಲ್ಲಿ? ಸಮುದ್ರದ ನೀರಿನ ಜಲರೂಪದಲ್ಲಿ ಆ ತೆರೆಗಳು ಹೇಳ್ತಾವ. ಅವು ಎದ್ದಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಅತಿ ಬಾಧಿಪಂ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೇಗೆ ಹೊಡೆದಾಡುತ್ತವೆಯೋ ಹಾಗೆ ಒಂದು ಅಲೆಯ ಮೇಲೆ ಇನ್ನೊಂದು ಅಲೆ ಬಂದು ಬಡದಂತಾಗ್ತದೆ. ಅದನ್ನು ಮುಳುಗಿಸಿದಂಗೆ ಆಗ್ತದ. ಆ ಅಲೆಗೆ ಹಿಂದಿನ ಅಲೆ ಬಂದು ಒಡೆದಂಗೆ ಆಗ್ತದ. ಅನಂತ ರೀತಿ ಆಗ್ತದಿಲ್ಲ ಅಲ್ಲಿ. ಆದರೆ ದ್ವೇಷ ಮೊದಲಾದ ಧರ್ಮಗಳಿಂದೇ ಅಲ್ಲಿ ರಾಗ ದ್ವೇಷ ಮತ್ಸರ ಮೊದಲಾದ ಏನು ಗುಣಗಳವಲ್ಲ ಅವು ಜೀವಗಳು ಇರಲ್ಲೊಂದು. ಜೀವ ಸಮೂಹವಿದ್ದರೂ ಒಂದೇ ಆತ್ಮ ಸ್ವರೂಪವೂ ಆಗಿರುವುದು. ಹಾಗಾಗಿ ಸಣ್ಣ ತೆರೆಗಳನ್ನು ದೊಡ್ಡ ತೆರೆಗಳು ಬಂದು ಬಾಧೆಯನ್ನು ಕೊಟ್ಟಂತೆ ಮುಂದೆ ಹುಟ್ಟಿದ ತೆರೆಯನ್ನ ಹಿಂದೆ ಹುಟ್ಟಿದ ತೆರೆ ಬಂದು ಕೆಡಿಸುವಂತೆ, ಹೀಗೆ ಅವರೊಡನೆ ತಾನು ಸುತ್ತಿಕೊಂಡು ಪ್ರೇಮದಿಂದ ದಂಡೆಯವರೆಗೆ ಹೋದಂತೆ ಬಂದಂತೆ, ಹೀಗೆ ಸಮುದ್ರದ ಅಲೆಗಳಲ್ಲಿ ನೋಡುವವರಿಗೆ ಎಷ್ಟು ರಾಗದ್ವೇಷವ ಒಂದಕ್ಕೊಂದು ಅಂತ ಅನಿಸ್ತದ. ಹೌದಿಲ್ಲ? ಶಾಂತಿಯಿಂದ ಇರಬೇಕಾಗಿತ್ತಲ್ಲಪ್ಪ. ಒಂದಕ್ಕೊಂದು ರಾಗದ್ವೇಷ, ಒಡದಾಟ ಬಡದಾಟ, ಅದು ಒಂದಕ್ಕೊಂದು ದಬ್ತಾ ಹೋಗಿ ದಂಡಿತನ ಬರ್ತಾವ. ಹಾಗೆ ಆದರೂ ಕೂಡ ಜಲರೂಪ ಒಂದೇ, ಆ ನೀರು ಮಾತ್ರ ಒಂದೇ ಆದಿಲ್ಲ, ಅದು ಸ್ವರೂಪ ಬೇರೆ ಆಗಿದ್ದೇನೆ. ಸಣ್ಣ ತೆರೆಯಲ್ಲಿ ಅದೇ ಸ್ವರೂಪ ಅದ, ದೊಡ್ಡ ತೆರೆಯಲ್ಲಿ ಅದೇ ಸ್ವರೂಪ ಅದ. ಆಮೇಲೆ ಯಾವ ತೆರೆಗಳು ದಬ್ತಾ ಇದ್ದಾವ ಅವುಗಳಲ್ಲಿ ನೀರಿನ ಸ್ವರೂಪನೇ ಆದ. ಈ ದೃಷ್ಟಾಂತದಂತೆ
ಅಲ್ಲಿ ಏನದ, ನೀರು ವ್ಯಾಪಕ ಆದಿಲ್ಲ. ನೀರು ವ್ಯಾಪಕ ಅಂದ್ರೆ ಎಲ್ಲರಲ್ಲಿ ನೀರೇ ಅದ. ಇಂಥಲ್ಲಿ ನೀರಿಲ್ಲ ಅನ್ನಂಗಿಲ್ಲ, ಎಲ್ಲದರಲ್ಲಿ ನೀರಿದ್ರೂ ಕೂಡ ನೋಡುವವರಿಗೆ ನಾನಾ ರೀತಿ ಕಾಣ್ತದ. ಹಾಗೆ ಎಲ್ಲ ಶರೀರಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ರಾಗದ್ವೇಷಾದಿಗಳನ್ನು ಮಾಡುವುದುಂಟು. ಇಲ್ಲಿ ಮಾಡ್ತಾ ಜಗತ್ತಿನಲ್ಲಿ. ಆದರೂ ಆತ್ಮನು ಒಬ್ಬನೇ ಇರುತ್ತಾನೆ, ಹಲವು ಮಂದಿಲ್ಲ. ನೀರು ಹಲವು ರೀತಿ ನೀರಾವನಲ್ಲಿ, ಒಂದೇ ನೀರಿನಲ್ಲಿ. ಹೀಗೆ ಏಕಾತ್ಮ ಎಂಬಲ್ಲಿ ಅನೇಕ ಭೋಗಗಳು ಘಟಿಸುತ್ತಿರಲಿಕ್ಕೆ ಇದನ್ನು ಬಿಟ್ಟು ಅನೇಕ ಭೋಗ ಸಿದ್ಧಿಗಾಗಿ ನಾನಾತ್ಮ ಕಲ್ಪನೆ ಮಾಡುವುದು ಗೌರವ ದೋಷವಾಗಿದೆ. ಅಂದರೆ ಆತ್ಮವಂಚನೆ ಮಾಡಿಕೊಂಡಂಗ, ನಮ್ಮಲ್ಲಿ ದೋಷವನ್ನು ನೋಡ್ಕೊಂಡಂಗ. ಯಾಕಂದ್ರೆ ಮೇಲಿನ ದೃಷ್ಟಾಂತದಂತೆ ಒಂದು ಚಿತ್ತಿನೋಳು ಫಲವಂದವ ಭೋಗ ಮೆರೆ ಮುಂದೆ ನಾನಾತ್ಮರನೇ ಕಲ್ಪನಾ ಗೌರವಂ ದೊರೆಯುವುದೆಂದು ತಿಳಿಪುತ್ರ. ಹೀಗೆ ಒಬ್ಬ ಆತ್ಮನಲ್ಲಿ ಉಪಾಧಿಗಳ ನಾನಾತ್ವದಲ್ಲಿ ಅನೇಕ ಆತ್ಮ ಅಂತ ನೀ ಹೇಳಿದೇನದ, ಉಪಾಧಿಗಳ ನಾನಾತ್ವನ್ನ ಬಿಟ್ಟು ಆತ್ಮನೇ ನಾನಾತ್ಮ ಅಂತ ತಿಳ್ಕೊಂಡಿ. ಉಪಾಧಿಗಳು ನಾನಾ ರೀತಿ ಇಲ್ಲ. ಅನೇಕ ಭೋಗಗಳು ವ್ಯವಹಾರ ಸಂಭವ ಆಗ್ತಾವ, ಎಲ್ಲಿ ಉಪಾಧಿ. ಹಾಗಾಗಿ ಇದನ್ನು ಬಿಟ್ಟು ನೀನು ಆತ್ಮ ಒಬ್ಬನೇ ಅನ್ನೋದನ್ನು ಬಿಟ್ಟು ನಿರುಪಾಧಿಕ ಆತ್ಮನ ಎಲ್ಲಿ ಉಪಾಧಿಯಲ್ಲಿ ನಿರುಪಾಧಿಕ ಆತ್ಮನನ್ನು ಬಿಟ್ಟು ಉಪಾಧಿಗಳನ್ನು ನೋಡೋದು ದೃಷ್ಟಿ ಇಟ್ಟು ಆ ಉಪಾಧಿಗಳಿಂದ ಅನೇಕ ಭಿನ್ನ ಭಿನ್ನ ಭೋಗ ಆಗ್ತಾವಲ್ಲ, ಅವು ಏನು ಮಾಡಿದೆ ಅಂದರೆ ನಿರುಪಾಧಿಕನಾದ ಆತ್ಮನಲ್ಲಿ ಆರೋಪ ಮಾಡ್ಕೊಂಡಿದ್ದಿ, ಭಾವಿಸಿದ್ದಿ, ನೀವು ತಿಳ್ಕೊಂಡಿದ್ದಿ. ಹಾಗಾಗಿ ಹೆಚ್ಚಿನ ಅರ್ಥವನ್ನ ಮಾಡಿ ಹೇಳಲಿಕ್ಕೆ ಏನು ಇಲ್ಲ ಶಿಷ್ಯ, ಏನು ಹೇಳಬೇಕಾಗ್ಯದ ಎಲ್ಲ ಹೇಳಿವಂದ್ರು. ಆದರೆ ಈ ರೀತಿ ಮಾಡಿದಿ ಅಂದರೆ ಕಲ್ಪನಾ ಗೌರವ ದೋಷ ಬರುತ್ತದೆ. ಕಲ್ಪನೆಯಿಂದ ದೋಷ ಮಾಡಿಕೊಂಡಿದ್ದೆ ಆತ್ಮನಲ್ಲಿ, ಕಲ್ಪನೆಯಿಂದ. ಇವು ಕಲ್ಪನೆ ಎಲ್ಲ ಮಿಥ್ಯ ನೋಡು. ಆದ್ದರಿಂದ ಅನಾಯಾಸವಾಗಿ ಶ್ರುತಿ, ಯುಕ್ತಿ, ವೇದ ಪ್ರಮಾಣಗಳು, ಶಾಸ್ತ್ರಗಳು, ಯುಕ್ತಿಗಳು ಏನು ಹೇಳ್ಯಾವ, ಏಕಾತ್ಮ ಅಂತ ಹೇಳಿರಲಿಲ್ಲ. ಅದನ್ನ ನೀ ಬಿಟ್ಟು, ಅದೆಲ್ಲವನ್ನು ಬಿಟ್ಟು ಅನೇಕ ಆತ್ಮರೆಂದು ಹೆಚ್ಚಿನ ಅರ್ಥ ಕಲ್ಪನೆ ಮಾಡಿದ್ದಿ. ಆತ್ಮನಲ್ಲಿ ಹೆಚ್ಚಿನ ಕಲ್ಪನೆ ಮಾಡಿದ್ದಿ. ಇದಕ್ಕೇನಂತಾರ ಅಂದ್ರೆ ವಿಪರೀತ ಜ್ಞಾನವನ್ನು ಮಾಡಿಕೊಂಡಂತ. ಅದಕ್ಕೆ ಶಾಸ್ತ್ರಗಳಲ್ಲಿ ಸಂಶಯ, ಅಸಂಭಾವ, ವಿಪರೀತ ಅಂದ್ರು. ಈ ವಿಪರೀತ ಜ್ಞಾನ ಹೋಗೋದೇ ಬಹಳ ಕಷ್ಟ. ಹಾಗಾಗಿ ಈ ಅರ್ಥ ಕಲ್ಪನೆಯನ್ನು ಮಾಡಿದರೂ ಕೂಡ ಭೋಗದ ಅವ್ಯವಸ್ಥೆ ಆಯ್ತು ವಿನ ಭೋಗದ ವ್ಯವಸ್ಥೆ ಆಗ್ತದೇನು. ಆದ್ದರಿಂದ ಇದು ದೋಷ ಆದ ನೋಡು ಶಿಷ್ಯ. ಏನು ಮಾಡಬೇಕು ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ನೀನು ಅನೇಕಾತ್ಮರಂತ ಕಂಡಿದ್ದಿ. ಪ್ರತ್ಯಕ್ಷ ಪ್ರಮಾಣ ಶ್ರುತಿರೂಪ ಶಾಬ್ದಿ ಪ್ರಮಾಣ ಜನ್ಯ ಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆಂದು ಹೇಳುತ್ತಾರೆ. ಇದು ಏನದಂದ್ರೆ ಶ್ರುತಿ ಯುಕ್ತಿ ಪ್ರಮಾಣ, ಅವುಗಳಿಂದ ನಿನ್ನ ಕಲ್ಪನೆ ನಾಶ ಆಗ್ತದ. ಕಲ್ಪನೆ ನಾಶ ಆಗ್ತದ. ಅನೇಕ ಆತ್ಮರೆಂಬುದು ಬಾಧೆ ಹೋಗ್ತವ, ಆದರೆ ಏಕಾತ್ಮ ಅನ್ನೋದು ಬಾಧಿಸಿಕೊಳ್ಳದೆ ಸದಾ ಇರುತ್ತದೆ. ಅದಕ್ಕೆ ಮುಂದೆ ಹೇಳ್ತೀನಿ ಕೇಳು ಅಂದ್ರು. ಚಿತ್ತಿನೋಳು ಅನೇಕವಿದು ಸತ್ಯವಲ್ಲ, ಉಪಾಧಿ ಮೊತ್ತದ ಆರೈಕೆಗಳನ್ನು
ಉಳಿದು ಒಡೆದು ಕಾಣಿಸುತ್ತಾ ಮಿಹುದಾಗಿ ನಭದಂತೆ. ಮತ್ತೆ ಇಲ್ಲಿ ಆಕಾಶದಂತ ಒಂದು ದೃಷ್ಟಾಂತ ಕೊಡ್ತೀನಿ ಕೇಳು. ಚಿತ್ತಿನೋಳು ಅಂದ್ರೆ ಚಿದ್ರೂಪನಾದ ಆತ್ಮನೋಳು. ಚಿದ್ರೂಪ ಅಂದ್ರೇನು? ಯಾವಾಗಲೂ ಇರೋದು, ಇದ್ದು ಎಲ್ಲವನ್ನು ತಿಳಿಯುವುದು. ಯಾವಾಗಲೂ ಇರೋದಂದ್ರೆ ಜಾಗರದಲ್ಲಿ ಆದ, ಸ್ವಪ್ನದಲ್ಲಿ ಆದ, ಸುಸುಪ್ತಿಯಲ್ಲಿ ಆದ. ಮತ್ತೆ ನಿದ್ರೆಯಲ್ಲಿ ಅರಿವಿಲ್ಲ ಅಂತಂದೆಲ್ಲ ಮೊದಲು ಕೇಳಿದ್ದೆಲ್ಲ, ಅರಿವು ಆದಂತ ಹೇಳಿವಿ. ಅಂದಾಗ 3 ಕಾಲದಲ್ಲಿ ಇರುತ್ತದ, 3 ಕಾಲವನ್ನು ತಿಳಿತದ. ಅದು ಚಿತ್ತು. ಆ ಆತ್ಮನಲ್ಲಿ ಅನೇಕವಿದು. ಅನೇಕಂದ್ರೆ ಈಗ ನೀನೇನು ಇಟ್ಟುಕೊಂಡು ಹೇಳಿದ್ದೆಲ್ಲ ಅನೇಕ ಆತ್ಮರೆಂಬುದು ಆದರ ತಲೆಯಲ್ಲಿ, ಅದಕ್ಕೆ ಇದು ಸತ್ಯವಲ್ಲ. ಯಾವುದು ಸತ್ಯ ಅಲ್ಲ? ಏಕಾತ್ಮ ಅನ್ನೋದು ಸತ್ಯ, ಅನೇಕ ಆತ್ಮರೆಂಬುದು ಮಿಥ್ಯ. ಯಾಕೆ ಮಿಥ್ಯ? ಅನೇಕ ಅಂತ ಯಾವಲ್ಲಿ ಆದ ಅದು ಎಲ್ಲವೂ ಕೂಡ ಹುಟ್ಟಿ ತೋರಿ ನಾಶ ಆಗೋದಾದ. ಏಕ ಹೇಗಿದೆ ಅಂದರೆ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಅದು ಅಪ್ರಮಾಣ. ನೀನು ಪ್ರತ್ಯಕ್ಷ ಪ್ರಮಾಣದಿಂದ ಹೇಳ್ತಿದ್ದಿ, ಅದು ಅಪ್ರತ್ಯಕ್ಷ ಪ್ರಮಾಣ. ಅದು ಏನು ಕೊಡ್ತಿದ್ದಿ? ಪ್ರಮಾಣ. ಹಾಗೆ ಅದಕ್ಕೆ ಏನು ಪ್ರಮಾಣ ಅಂತಂದ್ರೆ ಉಪಾಧಿ ಸಂಬಂಧವಾದ ಮೊತ್ತ ಅಂದ್ರು. ಉಪಾಧಿ ಮೊತ್ತ ಅಂದ್ರೆ ಗುಂಪು ಅಂದ್ರೆ, ಕುಂಪಿ ಅಂದ್ರೆ, ರಾಶಿ ಅಂದ್ರೆ, ಸಂಕುಳ ಅಂದ್ರೆ ಇವೆಲ್ಲ ಒಂದೇ. ಇವು ಮೊತ್ತ ಅಂದ್ರೆ ಸಮೂಹ. ಹೀಗೆ ಶ್ರುತಿ ಪ್ರಮಾಣದಿಂದ ನೋಡಿದಾಗ ಯಾವ ಶ್ರುತಿ ಪ್ರಮಾಣ ಗುರುಗಳಿಂದ ಉತ್ಪತ್ತಿಯಾದಂಥ ಜ್ಞಾನ, ಇದು ಇರುವ ಜ್ಞಾನದಿಂದ ಏನಾಗಲ್ಲ, ಜನ್ಯವಾದ ಜ್ಞಾನ, ಹುಟ್ಟಿದ ಜ್ಞಾನದಿಂದ. ಅಜ್ಞಾನ ಇದರಿಂದ ನಷ್ಟ ಆಗ್ತದಂದ್ರೆ ನಮ್ಮಲ್ಲಿ ಜ್ಞಾನ ಆದಲ್ಲ, ಅರಿವು. ಆ ಅರಿವಿನಿಂದ ಅಜ್ಞಾನ ನಷ್ಟ ಆಗೋದಿಲ್ಲ. ಅದನ್ನ ನಷ್ಟ ಆಗಿದ್ರೆ ನಮ್ಮಲ್ಲೇ ಅರಿವಾದ ಮತ್ತ್ಯಾಕೆ ಗುರು ಬೇಕಾಗಿದೆ, ಶಾಸ್ತ್ರ ಆಗಬೇಕಾಗಿತ್ತು, ವೇದ ಪ್ರಮಾಣ ಶ್ರುತಿ ಯುಕ್ತಿ ಬೇಕಿದ್ದಿಲ್ಲ. ಅದು ಸಾಮಾನ್ಯ ಜ್ಞಾನ, ಅದು ವಿಶೇಷ ಆಗಬೇಕಂತ ಹೇಳಿನಿಲ್ಲ. ಮೊನ್ನೆ 2-3 ದಿನ ದೃಷ್ಟ ಅಂತ ಹೇಳಿನಿ. ಆ ವಿಶೇಷ ಆದಾಗ ಮಾತ್ರ ಹುಟ್ಟಿದಂಥ ಅಜ್ಞಾನವನ್ನ ಹುಟ್ಟಿದಂಥ ಜ್ಞಾನ ಕೆಡಿಸ್ತದೆ. ಅದಕ್ಕಾಗಿ ಈಗ ಹುಟ್ಟಿದ ಜ್ಞಾನದಿಂದ ನೀನು ನೋಡಿದು ಆದರೆ ಪ್ರತ್ಯಕ್ಷವಾಗಿ ಪ್ರಮಾಣದಿಂದ ನೋಡುವವರೆಗೆ ಅನೇಕ ಆತ್ಮರಂತನೇ ಅನಿಸ್ತದ. ಶಾಸ್ತ್ರ ಕೇಳಿದ್ರಿಗೆ ಅನೇಕ ಅಂತ ಅನ್ಸಂಗಿಲ್ಲ. ಒಬ್ಬರೇ ಕಾಣ್ತಾನೆ. ಇಲ್ಲಿ ಆಕಾಶ ಕಣ್ಣಂಗ ಜಗತ್ತು ಒಂದೇ ಪ್ರಕಾರ ಕಾಣ್ತದೇನು? ನಾನಾ ರೀತಿಯಾದ. ಹೀಗಿದ್ದರೂ ಭ್ರಮವಾಗಿದೆ. ಇದು ಭ್ರಮೆ. ಭ್ರಮೆ ಅಂದರೆ, ಭ್ರಾಂತಿ ಅಂದರೆ, ಅವಿದ್ಯೆ ಅಂದರೆ, ಅಜ್ಞಾನ ಅಂದರೆ ಶಬ್ದಗಳೇ ಬೇರೆವು. ಹೀಗೆ ಅನೇಕವಾಗಿ ತೋರುವುದು ಉಪಾಧಿಗಳ ದೃಷ್ಟಿಯಿಂದ. ಉಪಾಧಿ ದೃಷ್ಟಿಯಿಂದ. ಅದಕ್ಕೆ ಉಪಾಧಿ ದೃಷ್ಟಿಯಿಂದ ಅನೇಕ ಅಂದಾಗ ಅದೇ ಹೋಗ್ಬೇಕು. ಆಕಾಶದೊಳಿರುವ ಚಂದ್ರಮನೊಬ್ಬನೇ ಜಲ ತುಂಬಿದ ಕುಂಭದೊಳು ಕುಂಬಿಸಿ ಸಹಸ್ರಾರು ಚಂದ್ರಮನು ತೋರಿದಂತೆ. ಅದಕ್ಕಷ್ಟೇ ಪ್ರಮಾಣ. ಹಾಗಾಗಿ ಆ ಉಪಾಧಿಗಳನ್ನು, ಅವುಗಳ ಸಂಬಂಧ ವ್ಯವಹಾರವನ್ನು ಬಿಟ್ಟು ನೋಡಿದರೆ, ಉಪಾಧಿ ಬಿಡು, ಆ ಉಪಾಧಿಗೆ ಸಂಬಂಧವಾದ ಏನು ಕರ್ಮಗಳವ, ಅವುಗಳ ವ್ಯವಹಾರವ ಎಲ್ಲವನ್ನು ಬಿಟ್ಟು ನೋಡು. ಅವನು ಒಂಟಿ ಕಾಲದ, ಅವನು ನಡಿತಾನ. ಒಬ್ಬನು 2 ಕಾಲ ನಡಿತಾನ. ಒಬ್ಬನು ಕುಂಟು ನಡಿತಾನ.
ಒಬ್ಬನು ಇನ್ನೊಂದು ಪ್ರಕಾರ ನಡಿತಾನೆ, ಮತ್ತೊಂದು ಪ್ರಕಾರ ನಡಿತಾನೆ. ಆದರೆ ನಡೆಯುವುದು ಒಂದೇ ದಾರಿ ಅಲ್ಲ. ದಾರಿ ಕುಂಟುಗೊಂದು ಕುರುಡುಗೊಂದು ಬೇರೆ ಬೇರೆ ಆಗ್ಯಾವ. ನೀವು ಬೇರೆ ಆಗ ಸಾಧ್ಯ ಇಲ್ಲ. ಅದರಂತೆ ಅದನ್ನು ಬಿಟ್ಟು ನೋಡಿದರೆ ಪೂರ್ಣನು. ಏನು ಪೂರ್ಣ? ಗಗನದಂತೆ ರೂಪ ಒಂದು ಇಲ್ಲವೋ? ಆಕಾಶಕ್ಕೆ ಏನು ರೂಪ ಅದ, ಆಕಾರ ಅದ, ಏನು ನಾದೇನಲ್ಲಿ? ಏನಿಲ್ಲ. ಒಂದೇ ಆಕಾಶ. ಉಪಾಧಿ ಮೂಲಕ ಅನೇಕ ಆಕಾಶಗಳು ತೋರ್ತಾವ. ತೋರಿರೋ ಭ್ರಾಂತಿಯಿಂದ ತೋರ್ತಾವಲ್ಲ. ಸತ್ಯ ಅವನ್ ತೋರಕ್ ನಮ್ಗೆ ಸತ್ಯ ಕಾಣಬೇಕಲ್ಲಪ್ಪ. ಕಂಡ್ರೆ ಅವು ನಾ ಏನು ಕಂಡೀನಿ ಕಂಡಂಗೆ ಇದ್ರೆ ಅದಕ್ಕೆ ಸತ್ಯ ಅನ್ಬೇಕತ್ತ. ನಾವೇನು ನೋಡಿದ್ರೆ ಇವತ್ತು ನೋಡಿವಿಲ್ಲ, ಈಗ ನೋಡಿದ್ದು ಅದು ಹಂಗೇ ಇರ್ಬೇಕು ಯಾವಾಗಲ್ಲ. ಅದಕ್ಕೂ ಸತ್ಯ ಅಂತ ಹೇಳ್ಬೋದು. ಜಗತ್ತು ಹಾಗಿಲ್ಲಲ್ಲ. ಕ್ಷೀಣೆ ಪುಣ್ಯ ಮತ್ತು ಲೋಕ ವಿಷಂತಿ. ಅದು ಪ್ರತಿ ಕ್ಷಣ ಪ್ರತಿದಿನ ಯಾವ ಪ್ರಣತಿಯಲ್ಲಿರುವಂಥ ಎಣ್ಣೆ ಕಡಿಮೆ ಆದಂಗೆಲ್ಲ ಬೆಳಕು ಹೆಂಗೆ ಕಡಿಮೆ ಆಗುತ್ತಲ್ಲ, ಅದರಂತೆ ಜಗತ್ತಿನಲ್ಲಿ ಕರ್ಮ ಭೋಗ ಕಡಿಮೆ ಆದಂಗೆಲ್ಲ ಅದು ಕ್ಷೀಣ ಅಂತ ಹೋಗಿ ವಿನಶ್ಯತೆ ನಾಶ ಹೋಗ್ತದೆ. ಆದರೆ ಆಕಾಶ ಒಂದೇ ಇರುವುದು. ಇದ್ರಾಗ ಏನು ಸತ್ಯ ಆಯ್ತು? ಈಗ ಆಕಾಶ ಸತ್ಯ ಆಯ್ತು, ಗಗನ ಉಳಿದೆಲ್ಲ ಸುಳ್ಳಾಯ್ತಲ್ಲ. ಅದು ತೋರ್ತಾವಲ್ರಿ, ಇದು ತೋರ್ತಾವ. ಮತ್ತೆ ತೋರಿದು ಇದು ಒಂದೇ ಪ್ರಕಾರ ಇಲ್ಲ, ಅದು ಒಂದೇ ಪ್ರಕಾರ ಅದ. ನಮ್ಮ ತಾತ ನೋಡೋಗನು ಇದೇ ಆಕಾಶ ಅದ, ನಮ್ಮ ತಾತನ ಮುತ್ತೆ ನೋಡಿದ್ರು ಇದೇ ಅದ, ನಮ್ಮಪ್ಪ ನೋಡೋಕೆ ಇದೇ ಆಕಾಶ ಅದ, ನಾನು ನೋಡೋಕೆ ಇದೇ ಅದ. ಮುಂದೆ ನಿಮ್ಮ ವಂಶ ಎಷ್ಟು ಮಂದಿ ನೋಡಿದ್ರು ಆಕಾಶ ಹಂಗೇ ಅದ. ಅದರಲ್ಲೇನು ಬದಲಾವಣೆ ಇಲ್ಲ. ಹೌದು. ಅದಕ್ಕೇನು ಅನ್ಬೇಕು? ಸತ್ಯ ಅನ್ಬೇಕು. ಆದ್ರೆ ಆಕಾಶವೇ ಆತ್ಮ ಅಲ್ಲ, ಆ ಪ್ರಶ್ನೆ ಬೇರೆ. ತಿಳ್ಕೊಳ್ಳೋಕಾದ ಸತ್ಯ ಅಲ್ಲ. ಅದರ ಆಶ್ರಯದಲ್ಲಿ ನಾನಾ ರೀತಿ ನಡೀತೇವಲ್ಲ ಜಗತ್ತಿನಲ್ಲಿ. ಆಕಾಶದಂಗೆ ನೋಡು ತಾತ ಮುತ್ತೆ ನೋಡಿದಂಗೆಲ್ಲೋ ಸಾವಿನಲ್ಲಿ ಯಾವುದಿಲ್ಲ. ಮತ್ತು ಮಿಥ್ಯೆ ಅಲ್ಲವು. ಹಾಗೆ ತಿಳ್ಕೋ. ವಿಚಾರ ಮಾಡಿ ನೋಡಿದರೆ ವಿಚಾರಣೆ ಪರಮ ಔಷಧ. ಇದಕ್ಕೆ ಏನಪ್ಪ ಅನೇಕಾತ್ಮರಂತ ನಿನ್ನ ತಲೆಯಿಂದ ಹೋಗಬೇಕಾಗಿತ್ತು. ಏಕಾತ್ಮನೆಂಬುದೇ ಸಹಜ ಅಂತ ನಿನಗೆ ಜ್ಞಾನ ಆಗಬೇಕಾಗಿದ್ರೆ ನೀ ಏನು ಮಾಡು? ಪುನಃ ಪುನಃ ಅಭ್ಯಾಸ ಮನನ. ನೀನು ಕೇಳಿದ ವಿಚಾರವನ್ನು ಮೇಲಿಂದ ಮೇಲೆ ಹೌದು ಅಲ್ಲೋ ಹೌದು ಅಲ್ಲೋ ಶಾಸ್ತ್ರ ಹೀಗೆ ಹೇಳ್ತವ, ಆಮೇಲೆ ಪ್ರಮಾಣ ನಾವ ಅನುಭವಕ್ಕೂ ಬರ್ತದೆ ಅಂತ ಯಾವಾಗ ನೀವು ತಿಳ್ಕೊಂತಿದ್ದಿ ಆವಾಗ ಬಾಧಿಸಿಕೊಳ್ಳುವುದು. ಏನು ಬಾಧೆ ಆಗ್ತದ? ಅನೇಕ ಆತ್ಮರೆಂಬುದು ಅವರ ಮತದವರಿರಲಿ ಅವರು ಯಾರೇ ಇರಲಿ ಅವೆಲ್ಲವೂ ಬಾಧಿಸಿಕೊಳ್ಳುವುದು ಅಂತ ಹೇಳಿದರು. ಹೀಗೆ ಈ ಆತ್ಮ ಭೇದವ ಕಾಯ ಮುಂತಾದ ಸಮುದಾಯ ಜಡವರ್ಗಮೈದಿ ಅಹುದಾಗಿ ನಿರ್ಮಾಯ ಸಮಿತ್ತು ತಿಳಿ ಒಂದೇ. ಈ ದ್ರಾಷ್ಟಾಂತ ನೋಡಿದಾಗ ಈ ತೋರುವಂಥ ಆತ್ಮ ಭೇದ, ಆತ್ಮನಲ್ಲಿ ಭೇದ ತೋರಕತ್ತದಲ್ಲ ನಿನಗ, ಅದು ಎದರಿಂದ ಅಂದರೆ ಶಿಷ್ಯ ದೇಹ ಉಪಾದಿಯಿಂದ. ದೇಹ ಉಪಾಧಿ ಅಂದರೆ ಭೌತಿಕವಾಗಿರುವಂಥ ಪಂಚಭೂತಗಳ ಉಪಾದಿಯಿಂದ ತೋರುವ ಎಲ್ಲವೂ ಬಂತು. ಬರೇ ಮನುಷ್ಯರ ದೇಹ ಅಷ್ಟೇ ಅಲ್ಲ, ತತ್ವಗಳ ಭೇದದಿಂದ ಉಪಾಧಿಗಳನ್ನ ಕಳೆದರೆ ಏನು ಕಳಿ? ಉಪಾಧಿಯನ್ನು ಕಳೆದರೆ ಅಖಂಡ ಚಿದ್ರೂಪ ಆತ್ಮ ಒಬ್ಬನೇ ಅನ. ಅದು ನಿನಗೂ ಅನುಭವಕ್ಕೆ ಬರ್ತದೆ. ನನಗಷ್ಟೇ ಬರ್ತದ ಹೇಳೋರಿಗೆ, ಜ್ಞಾನಿಗಳಿಗೆ, ಕೇಳೋರಿಗೆ ಬರಂಗಂತಲ್ಲ. ಹೇಳಿದವ್ರಿಗೆ ಏನು ಆಗ್ಯದ ಅದೇ ನಿನಗೂ ಕಾಣ್ತದ. ನೀನು
ಎರಡನ್ನ ತಾದಾತ್ಮ ಅಂತ ಶಾಸ್ತ್ರ ಬರ್ತಾವಲ್ಲ, ಆತ್ಮ ಲಕ್ಷಣವನ್ನ ಧರ್ಮವನ್ನ ಅನಾತ್ಮವಾದ ಜಡವರ್ಗದಲ್ಲಿ ಪ್ರತಿಯೋಗಿ ಮಾಡಿದ್ದಿ, ಜಡವರ್ಗವಾದ ದೇಹಾದಿ ಉಪಾಧಿಗಳನ್ನು ಆತ್ಮನಲ್ಲಿ ಆರೋಪ ಮಾಡಿದ್ದಿ. ಕಬ್ಬಿಣ ಗುಂಡಿನಲ್ಲಿ ಬೆಂಕಿ, ಬೆಂಕಿಯಲ್ಲಿ ಗುಂಡು ಇರಕ್ಕೆ ಸಾಧ್ಯ ಇಲ್ಲ. ಒಂದರಲ್ಲಿ ಒಂದು ಏನಾಗ್ಯದ ತಾದಾತ್ಮ ಭಾವ. ಹಾಗೆ ಚಿತ್ತು ಈ ಆತ್ಮಭೇದ ಕಾಯ ಮುಂತಾದ ಅಂದ್ರು. ಕಾಯ ಅಂದರೆ ಶರೀರ ಮೊದಲಾಗಿ ಇಂದ್ರಿಯಗಳಿಂದ ಪ್ರಾರಂಭವಾಗಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ಅನಂತ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳೆಲ್ಲವೂ ಉಪಾಧಿಗಳಿವು. ದೇಹ ಅಂದಾಗ ಬರೀ ಹೊರಗಿನ ನಾಮರೂಪಾಸ್ಯ ನೋಡಬಾರದು. ನಮ್ಮ ದೇಹದಾಗ ನಾವು ನೋಡಕ್ ಹೊಂಟಿವಂದ್ರೆ ನಮ್ಮಲ್ಲಿ ಯಾವ ಆತ್ಮಗ ಉಪಾಧಿ ಯಾವುವು? ದೇಹ ಮೊದಲುಗೊಂಡು ಅಹಂಕಾರವೇ ಕೊನೆಯಾಗಿ ಅದು ಸಮುದಾಯ ಜಡವರ್ಗ. ಇವೆಲ್ಲವೂ ಏನಾವಂದ್ರೆ ಜಡವರ್ಗಲ್ಲ. ಅಲ್ಲಿ ತತ್ವಗಳ ಭೇದದಿಂದ ಅನೇಕ ರೀತಿ 84 ಲಕ್ಷ ಜೀವರಾಶಿಗಳ ಉತ್ಪತ್ತಿ. ಹೌದಾ? ಇಲ್ಲಿ ಮನಸ್ಸಿನಲ್ಲಿ ಭೇದಾದ, ಬುದ್ಧಿಯಲ್ಲಿ ಭೇದಾದ, ಚಿತ್ತಿನಲ್ಲಿ ಭೇದಾದ, ಇಂದ್ರಿಯಗಳಲ್ಲಿ ಭೇದಾವ ಮತ್ತು ಇಂದ್ರಿಯ ವರ್ಗಗಳು ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಮಾಡುವ ಧರ್ಮಗಳು ಕೂಡ ಭೇದಾವ. ಎಲ್ಲರಿಗೂ ಬುದ್ಧಿ ಆದ, ಒಂದೇ ರೀತಿ ಕರ್ಮ ಮಾಡ್ತವೇನು? ಎಲ್ಲ ರೀತಿಯ ಮನಸ್ಸಾದ, ಒಂದೇ ಮನಸ್ಸಾವೇನು? ಇಲ್ಲ. ಇವು ಯಾರ ಭೇದ ಅಂದರೆ ನಮ್ಮಲ್ಲಿರುವಂಥ ದೇಹ ಮುಂತಾದ ಉಪಾಧಿಗಳ ಭೇದ. ಹಾಗಾಗಿ ಇದು ಜಡಾತ್ಮವಾಗಿದ್ದು, ಇವೆಲ್ಲ ಜಡಲ್ಲ, ತನ್ನಿಂದ ತಿಳಿಸಿಕೊಳ್ಳುತ್ತದೆ. ಯಾರಿಂದ? ನೀನು ಆತ್ಮಿದ್ದಿ, ನಿನ್ನ ಜ್ಞಾನದಿಂದ ಇವೆಲ್ಲ ಅರಿಸಿಕೊಳ್ಳುತ್ತವೆ ಅಥವಾ ನಿನಗೆ ದೃಶ್ಯವಾಗಿ ಕಾಣುತ್ತವೆ. ನೀನು ದೃಕ್ಕಾಗಿ ನೋಡುತ್ತಿ ಅಂದಾಗ ತಿಳಿಯುವ ಆತ್ಮ ದೃಶ್ಯವನ್ನ ನೋಡುವಂತ ದೃಕ್ಕು ಬೇರೆಯಾಗಿದ್ದಾಗ ಆ ದೃಶ್ಯಗಳನ್ನ ನಾನು ನೋಡಕ್ ಬರ್ತದೆ. ನಾನೇ ಮೈಕ್ ಆಗಿದ್ರೆ ಇದು ಮೈಕ್ ಅಂತ ನೋಡಕ್ ಬರ್ತತೇನು? ನಾನೇ ಈ ಪುಸ್ತಕ ಆಗಿದ್ರೆ ಪುಸ್ತಕ ನೋಡಕ್ ಬರ್ತತೇನು? ನಾನು ಮೈಕನ್ನು ನೋಡ್ತೀನಿ, ಮಾತಾಡ್ತೀನಿ, ಪುಸ್ತಕವನ್ನು ನೋಡ್ತೀನಿ, ಅದು ಓದ್ತೀನಿ. ಅಂದ್ರೆ ಈ ಮೈಕಿಗೂ ಪುಸ್ತಕ ನಾ ಬೇರೆ ಸಾಕ್ಷಿ ಆಗಿನಿಲ್ಲ, ಪ್ರತ್ಯಕ್ಷ ಅವಲ್ಲ, ಸಾಕ್ಷಿ ಆಗಿದ್ದು. ಅದರಂತೆ ನೀನು ಜಡವರ್ಗಕ್ಕೆ ಸಾಕ್ಷಿಯಾಗಿದ್ದಿ. ಈ ದೇಹಾದಿ ಜಡ ಉಪಾಧಿಗಳು ಏನಾವ? ಉಪಾಧಿಗಳ ಭೇದ ಅದಲ್ಲ. ಉಪಾಧಿಗಳ ಭೇದ ಅದವ ಭೇದ ಅದು. ಉಪಾಧಿಗಳಲ್ಲಿ ಭೇದ ಅದ. ನಮ್ಮ ಶರೀರದಲ್ಲಿ ಇರುವಂಥ ಉಪಾಧಿಗಳ ಭೇದ ನಮ್ಮಲ್ಲಿ ಯಾವ ಮಂದಿ ಬಿಡೋಣ. ಆ ಭೇದದಿಂದಲೇ ನಿನಗ ಆತ್ಮನು ಭೇದವಾಗಿದ್ದಾನಂತೆ ತೋರುತ್ತದೆ. ಯಾಕೆ ತೋರಕತ್ತದ? ಅನೇಕ ಆತ್ಮಂದ ಉಪಾಧಿ ಭೇದ ನೋಡಕತ್ತಿದ್ದಿ. ಇದನ್ನು ಬಿಟ್ಟು ನೋಡೋದ ಹಿಡ್ಕಂಡ ನೋಡ್ತಂತಿದ್ದಿ. ಇದನ್ನ ಹಿಡ್ಕಂಡ ನೋಡ್ತಾ ಇದ್ದೆ. ಮತ್ತೆ ಏನಾಗ್ತದ ಅಂದ್ರೆ, ಇರಿವಿ ಉಪ್ಪಿನ ಹಳ್ಳನ್ನ ಬಾಯಲ್ಲಿ ಇಟ್ಕೊಂಡು ಗುಡ್ಡೆಲ್ಲ ತಿರುಗಾಡಿ, ಸಕ್ಕರೆ ಗುಡ್ಡ ತಿರುಗಾಡಿ ಉಪ್ಪು ಆತಂತ. ಸಕ್ಕರೆ ಗುಡ್ಡ ತಿರುಗಾಡದ ಅದು. ಉಪ್ಪುಪಾದ ಎಲ್ಲಿ ಅದು ಸಿಹಿ ಅಂತಂದ. ಅವಾಗ ನೋಡ್ತು, ಅಲ್ಲೋ ಇದಕ್ಕೆ ಎಲ್ಲಿ ಹಿಂಗ್ಯಾಕೆ ಆಗದಂತ ಇನ್ನೊಂದು ಇರುವಿ ದಿಟ್ಟಿಸಿ ನೋಡಿ, ಬಾಯಿ ಒಳಗೆ ಮೊದಲು ಉಪ್ಪಿನ ಹಳ್ಳ ಇತ್ತಲ್ಲ, ತಮ್ಮ ಬಾಯಿ ಇಟ್ಟದ್ದೇನದ ಅದನ್ನು ಉಗುಳು ಮೊದಲು ಬಿಟ್ಟಾಕ, ಅದನ್ನು ಬಿಸಾಕಿ ಈಗ ನೋಡೋಂತ. ಆವಾಗ ಅದ ಮಾತು ಕೇಳಿ ಮೊದಲದೇನು ಬಿಟ್ಟು ಯಾವಾಗ ಬಾಯಿ ಹತ್ತಿತು ಸಾಯೋತಾನೆ. ಯಾಕ? ಜನ್ಮ ಜನ್ಮಾಂತರ ಅದರಲ್ಲೇ ಕರಗಲಾದಷ್ಟು ಸಿಹಿಯಲ್ಲೇ ಮುಳುಗಿರ್ತೀವಿ. ಅಂದರೆ ಒಂದನ್ನು ನಾವು ಅದರ ಅನುಭವ ಮಾಡಬೇಕಾದ್ರೆ ಒಂದನ್ನು ಬಿಡಬೇಕಂತ ಅರ್ಥ ಆಯ್ತಿಲ್ಲ.
ಆತ್ಮನ ಅನುಭವ ನಮಗೆ ಆಗ್ಬೇಕಾಗಿದ್ರೆ ಅನಾತ್ಮದ ಮೊದಲು ಬಿಡಬೇಕಂತ ಅರ್ಥ ಇಲ್ಲಿ. ಈ ಉಪಾಧಿ ಭೇದವನ್ನು ಇಟ್ಟುಕೊಂಡು ನಾವು ನಿರುಪಾಧಿಕವಾದ ಆತ್ಮಾನುಭವವನ್ನು ಮಾಡಬೇಕಂದ್ರೆ ಸಾಧ್ಯನೇ ಇಲ್ಲ, ಅದು ಯಾರಿಗೂ ಆಗೋದಿಲ್ಲ. ಹಾಗಾಗಿ ಘಟೋಪಾದಿಯನ್ನು ಬಿಟ್ಟು ನೋಡಿದರೆ ಎಲ್ಲ ಘಟ ಮಠ ಕೊಡ ಕುಂಭ ಎಲ್ಲವನ್ನ ಬಿಟ್ಟು ನೋಡಿದಾಗ ಘಟಮಠದಲ್ಲಿ ಮಹಾಕಾಶ ಇದ್ದಂತೆ, ಈ ಉಪಾಧಿಗಳನ್ನು ಬಿಟ್ಟು ನೋಡಿದಾಗ ಅಲ್ಲಿ ನಿರುಪಾಧಿಕವಾದ ಆತ್ಮನೇ ಇದ್ದಿ. ಹಾಗಾಗಿ ಈ ಒಂದು ಉಪಾಧಿ ಭೇದ ಏನಾಗ್ಯದಂದ್ರೆ ಒಂದೇ ಆಕಾಶದಲ್ಲಿ ಅಥವಾ ಒಂದೇ ಜಲದಲ್ಲಿ ತೆರೆ ನೊರೆ ಬುದ್ಧದ ಭೇದ ಕಂಡಂತೆ ಒಂದೇ ಆತ್ಮನಲ್ಲಿ ಉಪಾಧಿ ಭೇದದಿಂದ ಏನೇನಾಗ್ಯದ, ದೇವರು ಆದದ್ದು ಉಪಾಧಿ ಭೇದದಿಂದಾನೆ. ದೇವ ಗಂಧರ್ವ ಮನುಷ್ಯ ಪಶು ಪಕ್ಷಿ ಮೊದಲಾದವುಗಳು ಎಲ್ಲವಿನ್ನ ಏನೇನಾವ 84 ಲಕ್ಷ ಜೀವರಾಶಿಗಳ ಉಪಾಧಿ ಅವ. ಆ ಎಲ್ಲ ಉಪಾಧಿಗಳನ್ನು ಬಿಟ್ಟು ನೋಡಿದರೆ, ಕಳೆದರೆ, ತೆಗೆದು ಹಾಕಿದರೆ ಮಾಯಾರಹಿತನಾಗಿ ನಿರಾವರಣವಾಗಿ, ಆವರಣ ಆದ ಆತ್ಮಕ ಆಕಾಶಕ್ಕೆ ಯಾವುದನ್ನು ಇನ್ನೊಂದು ಆಕಾಶ ಬಂದು ಮುಚ್ಚದೇನು? ಮುಚ್ಚಕ್ಕೆ ಬರಂಗಿಲ್ಲ ಅಂತ. ಯಾಕಂದ್ರೆ ಆಕಾಶಕ್ಕಿಂತ ದೊಡ್ಡದು ಯಾವುದನ್ನಿದ್ರೆ ಅದನ್ನು ಮುಚ್ಚಕ್ಕೆ ಬರ್ತದೆ. ಆಕಾಶ ದೊಡ್ಡದಾದ, ಜಗತ್ತ ಸಣ್ಣದಾದ, ಜಗತ್ತಿಂದ ಆಕಾಶ ಹೆಂಗ್ ಮುಚ್ಚಕ್ಕೆ ಬರ್ತದೆ? ಮತ್ತೆ ಆಕಾಶನೇ ಮುಚ್ಚಕ್ಕೆ ಬರಲಾರಂತ ವಸ್ತು ಅಂದ್ರೆ ಆತ್ಮನ ಮುಚ್ಚುವಂತ ವಸ್ತು ಯಾವುದನ್ನಾದೇನು? ಯಾವುದೂ ಇಲ್ಲ. ಅದಕ್ಕೆ ಅದು ಮಾಯಾರಹಿತ. ಅಲ್ಲೇನದ? ಅಜ್ಞಾನವೇ ಇಲ್ಲ. ಮಾಯ ಅಂದ್ರೆ ಅಜ್ಞಾನ. ಅಜ್ಞಾನ ರಹಿತ, ಆವರಣ ರಹಿತ. ಮುಚ್ಚೋದೇ ನಮ್ಮೆಲ್ಲ ಮುಚ್ಚರಂತ ಹೆಂಗೆ ಹೇಳ್ತೈತಿ? ನಿರಾವರಣ ಮತ್ತು ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅದು ಭಾನುಕೋಟಿ ಸೂರ್ಯ. ಒಬ್ಬ ಸೂರ್ಯನನ್ನ ಬೆಳಗೋದು ಬೆಳಕು ಇಷ್ಟ ಆದ, ಅಂಥ ಬೆಳಗುವಂಥ ಕೋಟಿ ಸೂರ್ಯನ ಬೆಳಗುವಂಥ ಶಕ್ತಿ ಆತ್ಮಗ. ಅಂದ್ರೆ ಅದು ಎಷ್ಟು ಪ್ರಕಾಶ, ಎಷ್ಟು ಬೆಳಕು, ಅದು ಇಂಥ ಅಗಾಧವಾದದ್ದು. ಹಾಗಾಗಿ ಅಖಂಡ ಆತ್ಮನು ಒಬ್ಬನಿದ್ದಾನೆ, ಅನೇಕರಿಲ್ಲ, ಇದೇ ಸಹಜ. ಅನೇಕಾತ್ಮರೆಂಬುದು ಕಲ್ಪನೆ. ಹಾಗಾಗಿ ನಾನು ಹೇಳಂಗಿಲ್ಲ ಇದೆಲ್ಲ. ಇದು ಸ್ವಾಮಿತ್ತು ತಿಳಿಯುವಂದೇ ಅಂದರೆ ಇದು ಶ್ರುತಿ ಪ್ರಮಾಣಗಳಿಂದ, ವೇದ ಪ್ರಮಾಣಗಳಿಂದ, ಸ್ವಾನುಭಾವದಿಂದ ಇದು ಬಾಧೆಗೊಳ್ಳುತ್ತದೆ. ಬಾಧೆ ಆದಮೇಲೆ ನಾಶ ಆಗುತ್ತದೆ. ಏನು ನಾಶ ಆಯಿತು? ಕಳ್ಳ ನಾಶ ಆದ, ಮರ ಉಳಿತು, ಹಾವು ಹೋಯ್ತು, ಹಗ್ಗ ಉಳಿತು, ಅನೇಕ ಆತ್ಮರು ಹೋದ್ರು, ಏಕಾತ್ಮ ಉಳ್ದ. ಹೀಗೆ ಅಖಂಡ ಆತ್ಮನೇ ಒಬ್ಬನಂತ ಎಲ್ಲೋ ಉಪದೇಶ ಮಾಡ್ತಾವ ನೋಡು ಶಿಷ್ಯ ಅಂತ ಹೇಳಿ, ಇಲ್ಲಿ ಭೋಗ ಸ್ಥಿತಿ ಎದರಿಂದ ಭೇದ ಆಗ್ಯದ ಅಂದರೆ ನೀನು ಹೇಳೋ ಪ್ರಕಾರ ಆತ್ಮನಿಂದ ಭೋಗ ಸ್ಥಿತಿ ಭಿನ್ನವಾಗಿಲ್ಲ. ಅವನು ಭೋಗ ಮಾಡುವನಲ್ಲ, ಭೋಗಿಸುವನಲ್ಲ. ಭೋಗ ಮಾಡುವಂಥ ಉಪಾಧಿಗಳೇನವ, ಆ ಉಪಾಧಿಗಳಿಗೆ ಸಾಕ್ಷಿಯಾಗಿ ನೋಡುವ ನಾನು. ಸಾಕ್ಷಿಯಾಗಿ ಬುದ್ಧಿಯ ನಿಶ್ಚಯ ನಿರ್ಣಯ ಅದ. ಅದು ಆತ್ಮ ನಿಶ್ಚಯನೂ ಮಾಡಂಗಿಲ್ಲ, ನಿರ್ಣಯ ಮಾಡಂಗಿಲ್ಲ. ನಿನ್ನ ಬುದ್ಧಿ ನಿಶ್ಚಯ ನಿರ್ಣಯನ ಅರಿತದ. ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದ, ಲಾಭ ನಷ್ಟದಿಂದ ಸುಖ ದುಃಖ ಅನುಭವಿಸ್ತದ.
ಇದು ಆತ್ಮ ಇಲ್ಲ, ಆತ್ಮ ನೋಡೋನು. ಕೆಲಸ ಯಾರ್ದು? ಮನುಷ್ಯಂದ ಅಂತ. ಒಂದು ಕೆಲಸನೇ ಇಲ್ಲ, ಅದು ಅಕ್ರಿಯ. ನಿರಾವರಣ, ಆವರಣ ಇಲ್ಲ. ಆವರಣ ಇಲ್ಲ ಅಂದ್ರೆ ಅವಯವ ಇಲ್ಲ ಅಂತ ಅರ್ಥ. ಹಾಗಾಗಿ ಭೋಗಸ್ಥಿತಿ ನಿರೂಪಣೆಯನ್ನು ಈ ಸೂತ್ರದಲ್ಲಿ ಉಪದೇಶ ಮಾಡ್ತಾ ಬಂದರು. ಈಗ 4ನೇ ಸೂತ್ರವನ್ನು ವಿಚಾರ ಮಾಡುವಾಗ ಮಹಾತ್ಮರು ಸೂತ್ರದಲ್ಲಿ ಭೇದವೆಂಬುದು ಘಟಪಟಾದಿಗಕ್ಕೂ ನೈಜವಾದದ್ದು ಅಲ್ಲ. ಯಾಕಲ್ಲ ಅಂದರೆ ದೋಷ ಉಳ್ಳದ್ದಾಗಿ ಅದರಲ್ಲಿ ಏನಾದ ಅಂದರೆ ದೋಷ ಆದ. ಮತ್ತೆ ಭೇದ ಎಲ್ಲಿ ಇಲ್ಲ ಅಂದರೆ ಆತ್ಮ ನಿರ್ದೋಷಿಯಾದ, ಆತ್ಮನಲ್ಲಿ ದೋಷ ಇಲ್ಲ. ಆದರೆ ಇಲ್ಲಿ ದೋಷ ಅದ. ಹೇಗೆ ಅಂದರೆ ಭೇದವೆಂಬುದು, ಭೇದ ಎಲ್ಲಿ ಹೇಳಕ್ ಬರ್ತದಪ್ಪ ಅಂದರೆ ಸುಮ್ಮನೆ ಅವ್ರ ಮೊದಲು ಕಾಲ ದೃಷ್ಟಾಂತದಲ್ಲಿ ಘಟಪಟಾದಿಗಳಂದ್ರು. ಘಟ ಅಂದರೆ ಕೊಡ, ಪಟ ಅಂದರೆ ಬಟ್ಟೆ. ಈಗ ಕೊಡ ಬಟ್ಟೆ ಒಂದೇ ಅಂತ ಭೇದ ಇಲ್ಲ ನೋಡ್ರಿ ಅಂತ ಯಾರನ್ನು ಹೇಳಕ್ ಬರ್ತದೆ? ಘಟದ ಲಕ್ಷಣ ಪಟದಲ್ಲಿಲ್ಲ, ಪಟದ ಲಕ್ಷಣ ಗುಣ ಘಟದಲ್ಲಿಲ್ಲ. ಘಟದ ಕಾರ್ಯ ಪಟ ಮಾಡಂಗಿಲ್ಲ, ಪಟದ ಕಾರ್ಯ ಘಟ ಮಾಡಂಗಿಲ್ಲ. ಘಟದ ಕಾರಣ ಬೇರೆ, ಪಟದ ಕಾರಣ ಬೇರೆ. ಕೆಳಗಿನಿಂದ ಅಂತ್ಯದವರೆಗೆ ನೋಡು ಬೇರೆ ನಾವ. ಕೊಡ ಇದರಿಂದ ಆಗ್ಯದ, ಮಣ್ಣಿಂದ ಆಗ್ಯದಿಲ್ಲ. ಬಟ್ಟೆ ಇದರಿಂದ ಆಗ್ಯದ, ನೂಲಿಂದ ಆಗ್ಯದ. ಭೇದ ಆದಿಲ್ಲ. ಮತ್ತೆ ಕೊಡದ ಕಾರ್ಯ ಏನದ? ಕೊಡದ ಕಾರ್ಯ ನೀರು ತರಲಿಕ್ಕೆ ಅದು ಸಹಾಯ ಮಾಡ್ತದೆ. ಬಟ್ಟೆ ಉಡಲಿಕ್ಕೆ ಸಹಾಯ ಮಾಡ್ತದೆ. ತೊಡ್ಲಿಕ್ಕೆ ಬರ್ತದೆ. ಬಟ್ಟೆಗೆ ನೀರು ತರಕ್ಕೆ ಬರ್ತದೆ. ಕೊಡ ಅಂತೆ ಮೈ ಸುತ್ತಿಳಕ್ಕೆ ಬರ್ತೇನೆ. ಭೇದಲ್ಲಿ ಅಲ್ಲಿ ಹೇಳಕ್ ಬರ್ತದೆ ಶಿಷ್ಯ ಘಟ ಪಟಾದಿಗಕ್ಕೂ ಆಗುವುದು. ಅದು ವಿಚಾರ ಮಾಡಿದ್ರೆ ಮತ್ತೆ ತೆಗೆದು ಇಲ್ಲ. ಆದರೆ ಘಟದಿಂದ ಪಟವು ಭಿನ್ನವಾಗಿದೆ ಎಂಬಲ್ಲಿ ಧರ್ಮ ಪ್ರತಿಯೋಗಿ ಜ್ಞಾನವಾದ ಮೇಲೆ ಅವುಗಳ ವಿಶಿಷ್ಟ ಭೇದ ಜ್ಞಾನವಾಗುತ್ತದೆ. ಇಲ್ಲಿ ಧರ್ಮಿ ಘಟವಾಗಿದೆ, ಪಟವು ಪ್ರತಿಯೋಗಿ ಆಗಿದೆ. ಘಟಪಟ ನ್ಯಾಯಗಳು ಬರ್ತವೆ ಇವು ನ್ಯಾಯಶಾಸ್ತ್ರದಲ್ಲಿ. ಹಾಗಾಗಿ ಒಂದರ ಗುಣವನ್ನ ಇನ್ನೊಂದರಲ್ಲಿ ಆರೋಪ ಆಗ್ಯದ, ಅದರಲ್ಲಿ ಇದ್ದದ್ದು ಇದರಲ್ಲಿ ಆರೋಪ ಆಗ್ಯದ. ಮೂಲವಾಗಿ ವಿಚಾರ ಮಾಡಿದ್ದಾದರೆ ಒಂದಕ್ಕೊಂದು ಪ್ರತಿಯೋಗಿ ಅಂತೀವು. ಪ್ರತಿಯೋಗಿ ಅಂದರೆ ಬೇರೆ ಬೇರೆ ಅಂತ. ನೀನು ಬೇರೆ, ನಾನು ಬೇರೆ. ಇದಕ್ಕೆ ಪ್ರತಿಯೋಗಿ ಅಂತಾರೆ. ಇದಕ್ಕೆ ಈ ಭೇದವು ಎಲ್ಲಿ ಆಗಿದೆ ಎನ್ನಲು ಘಟದಲ್ಲಿ ಇದೆ ಎಂದು ಉತ್ತರ ಕೊಡಲು ಆ ಭೇದಕ್ಕೆ ಆಶಯವಂತ ಪಟವೇ ಧರ್ಮಿಯಾಗಿದೆ. ಎದಕ್ಕಾಗದೆ ಭೇದ ಅದನ್ನು ಹೇಳ್ತಾರ ಅವ್ರ ಮೂಲಕ್ಕೆ ಹೋಗಿ. ಕೊಡ ಒಂದೇ ಇತ್ತು, ಬಟ್ಟೆ ಇದ್ದಿಲ್ಲ ಅಂದ್ರೆ ಅಲ್ಲಿ ಭೇದ ಹೇಳಕ್ ಬರ್ತತೆ ನಿನ್ಗ? ಅಲ್ಲಿ ಭೇದ ಹೇಳಕ್ ಬರಂಗಿಲ್ಲ. ಬಟ್ಟೆ ಇತ್ತು, ಕೊಡ ಇದ್ದಿಲ್ಲ ಅಂದ್ರೆ ಅಲ್ಲಿಯೂ ಭೇದ ಹೇಳಕ್ ಬರಂಗಿಲ್ಲ. ಅಂದ್ರೆ ಒಂದರ ಸಮೀಪ ಇನ್ನೊಂದು ನೋಡಿದಾಗ ಇದರ ಗುಣಭೇದ ಇಲ್ಲಿಲ್ಲ, ಇದರ ಗುಣಭೇದ ಇಲ್ಲಿಲ್ಲ ಅಂತ ಇದು ಅನುಭವಕ್ಕೆ ಬರ್ತದೆ, ಸತ್ಯ ಅನ್ನಿಸ್ತದೆ. ಆದರೆ ವಿಚಾರ ಮಾಡಿ ನೋಡಿದಾಗ ನಿಜವಾದ ಅನುಭವ ಇವು ಅಲ್ಲ ಅಂತದೆ. ನಿಜವಾದವಲ್ಲ, ಸುಮ್ಮನೆ ಶಾಸ್ತ್ರ ಬೆಳೆಸಕ ನ್ಯಾಯ ಮಾಡಕ ಇವೆಲ್ಲ ವಿಚಾರಗಳಾಗ್ತಾವ. ಎಲ್ಲಿವರೆಗೂ ನಾವು ಕ್ರಮೇಣ ವಿಚಾರ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ
ಸುರಭಿ ಚಂದನ ಮಿತಿ, ಈ ಗಂಧದ ಕೊರಡು ಸುಗಂಧ ಎಂಬ ಜ್ಞಾನವಾಗ್ತದೆ ನೋಡಿ. ಗಂಧದ ಕಟ್ಟಿಗೆಯಲ್ಲಿ ಇದು ಸುಗಂಧ ಅಂತ ಜ್ಞಾನ ಆಗ್ತದಿಲ್ಲ. ಆದರೆ ಸುಗಂಧದಿಂದ ವಿಶಿಷ್ಟವಾದ ಚಂದನ ಜ್ಞಾನವಾಗುತ್ತದೆ. ಆ ಕೊರಡಿನ ಜ್ಞಾನ ಎದರಿಂದಾಯ್ತು? ಸುಗಂಧದಿಂದನೇ. ಸುಗಂಧದ ಜ್ಞಾನ ಎಲ್ಲಿಂದಾಯ್ತು? ಕೊರಡಿನಿಂದನೇ. ಅಲ್ಲಿ ಭೇದ ಆದೇನು? ಆದ್ದರಿಂದ ಅದು ಇದ್ದಲ್ಲಿ ಇದು ಇದ್ದಿದ್ದಲ್ಲಿ ಒಂದೇ. ನಾವು ಎರಡು ಮಾಡಿವಿ. ಕೊರಡಿಗೆ ಗಂಧ ಅಂತ ಕರೆದು ಎರಡಾದ. ವಾಸನೆಯನ್ನು ನೋಡಿ ಗಂಧ ಅಂದ್ವಿ. ಕಟ್ಟಿಗೆ ನೋಡಿದ್ರೆ ಕಟ್ಟಿಗೆನೇ ಗಂಧ. ಕಟ್ಟಿಗೆ ಬಿಟ್ಟು ಅದೇನದು. ಹೀಗೆ ಇಲ್ಲ. ಕ್ರಮೇಣ ಭಿನ್ನ ಕಾಲದಲ್ಲಿ ಅದು ಆಗಿರುತ್ತದೆ. ಭಿನ್ನ ಅಂದರೆ ಬೇರೆಯಾಗಿ ನೋಡಿದಾಗ ಭೇದ ಕಾಣ್ತದ, ಮೂಲವಾಗಿ ನೋಡಿದಾಗ ಭೇದ ಇಲ್ಲ. ಒಂದ್ಸಲ ನಾನು ಹೇಳಿದೆ, ಎಲ್ಲೋ ನಾನು ಗ್ರಂಥದಲ್ಲಿ ನೋಡಿದ್ದೆ, ಈ ಘಟಪಟಾದಿಗಳ ಭೇದವನ್ನು ಮೂಲ ಕಿತ್ತಿ ಹಾಕಬೇಕಾಗಿತ್ತು. ಒಂದೇ ಪ್ರಮಾಣ. ಏನು ಪ್ರಮಾಣ ಅಂದರೆ, ಪಟ ಅಂದರೆ ಈ ಬಟ್ಟೆ. ಬಟ್ಟೆ ಎದರಿಂದ ಆಗ್ಯದ? ನೂಲಿಂದ ಆಗ್ಯದ. ನೂಲು ಎದರಿಂದ ಆಯಿತು? ಹತ್ತಿಯಿಂದ ಆಯಿತು. ಹತ್ತಿ ಎಲ್ಲಿಂದ ಬಂತು? ಹತ್ತಿ ಗಿಡದಿಂದ ಬಂತು. ಗಿಡ ಎಲ್ಲಿ ಬೆಳೀತು? ಭೂಮಿಯಲ್ಲಿ ಬೆಳೀತು. ಅಂದರೆ ಮಣ್ಣಿನಾಗ ಹುಟ್ಟೋದಿಲ್ಲ ಬಟ್ಟೆ. ಬಟ್ಟೆ ಎಲ್ಲಿ ಹುಟ್ಟಿದಂಗೆ ಆಯ್ತು ಈಗ. ಮತ್ತೆ ಕೊಡ ಎಲ್ಲಿದ್ದು ಹುಟ್ಟದ? ಮಣ್ಣಿಂದನೇ. ಅದು ಯಾಕೆ ಭೇದ ಆಯಿತು? ಒಂದರ ಧರ್ಮ ಇನ್ನೊಂದರಲ್ಲಿ ಪ್ರತಿಯೋಗಿ ಆದಾಗ ಅಲ್ಲಿ ಭಿನ್ನ ಅಂತ ಕಾಣಿಸ್ತದ. ಈ ಕಾರಣದಿಂದ ಭೇದವೆಂಬುದು ನೈಜವಾದದ್ದಲ್ಲ. ಮೂಲ ಆಳಕ್ಕಿಳಿದ್ರೆ ಗೊತ್ತಾಗ್ತದ. ಕೊಡ ಬಟ್ಟೆ ಏನಾಗಬೇಕು ಅಂತ ಕೇಳಿ ಯಾರು ಏನು ಹೇಳ್ತಾರೆ ಹೇಳು? ಕೊಡ ಎಲ್ಲಿ ಹುಟ್ಟದ, ಬಟ್ಟೆ ಎಲ್ಲಿ ಹುಟ್ಟದ ಅಂತ ಕೇಳ್ರಿ ಯಾರು? ನನ್ನ ಹೇಳ ನೋಡಮ್ಮ. ತಿಳಿಲಾರ್ದಿದು ಆಳಕ್ಕೆ ಹೋದಾಗ ಗೊತ್ತಾಗ್ತದೆ. ಹಾಗಾಗಿ ಕೇವಲ ಭೇದವು ಪ್ರತ್ಯಕ್ಷಕ್ಕೆ ವಿಷಯವಲ್ಲ. ಆದ್ದರಿಂದಲೇ ಭೇದಪೂರ್ವಕ ವಸ್ತು ಗ್ರಹಣವಾಗಲಿ, ವಸ್ತು ಗ್ರಹಣಪೂರ್ವಕವಾಗಲಿ, ಭೇದ ಗ್ರಹಣವಾಗಲಿ ಗೋಚರವಾಗುತ್ತದೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಇವೆಲ್ಲ ಭೇದ ಎಂಬುದು ಹೇಳಕ್ಕೆ ಬರೋದಿಲ್ಲ. ಸುಮ್ಮನೆ ಪ್ರತ್ಯಕ್ಷ ಆಗಲಿ ಅಪ್ರತ್ಯಕ್ಷಗಲಿ ಜ್ಞಾನಕ್ಕೆ ಹೋದಾಗ ಯಾವ ಇಲ್ಲ ಅಂತ. ಹೀಗೆ ಘಟವಸ್ತುವಿನ ಸ್ವಭಾವವೇ ಆಗಿರ್ಬೋದು. ಅದೇ ರೀತಿ ಪಟವು ಕೂಡ ಇದರ ಸ್ವರೂಪ ಆಗ್ಯದ, ಘಟದ ಸ್ವರೂಪನೇ ಅದ. ಘಟ ಮಣ್ಣಿಂದ ಆಗ್ಯದಿಲ್ಲ, ಇದನ್ನು ಮಣ್ಣಿಂದ ಆಗ್ಯದ ಸ್ವರೂಪ ನೋಡಿದರೆ. ಹಾಗಾಗಿ ಸ್ವರೂಪ ಭೇದವನ್ನು ಹೇಳಿದರೂ ಅಥವಾ ಘಟ ವಸ್ತುವಿನ ಆಶಯಗೊಂಡು ತೋರುತ್ತಿದೆ ಎಂದು ಧರ್ಮ ಭೇದವನ್ನು ಹೇಳಿದರೂ ಕೂಡ ಅನೇಕ ದೋಷ ಬರ್ತಾವಪ್ಪ. ಆ ದೋಷ ಬರಬಾರ್ದು ಅಂದರೆ ಈ ಅನೇಕ ಆತ್ಮರನ್ನುವ ಭೇದ ಅದಲ್ಲ, ಅದನ್ನು ತೆಗಿ ಅಂತ. ಹೆಂಗ ತೆಗಿ? ಅದು ಪೂರ್ತಿ ಉಪ್ಪು ಬಾಯಿಂದ ಬಿಟ್ಟಾಕತಾನ. ಬಿಟ್ಟ ಮೇಲೆ ಸೊಪ್ಪತ್ತಿರ್ತದ. ಯಾಕಂದ್ರೆ ಅಲ್ಲೆಲ್ಲಿ ಉಪ್ಪಿಲ್ಲ, ಉಪ್ಪಿನ ವಾಸನೆ ಸೊಪ್ಪತ್ತಿರ್ತದ. ಉಪ್ಪು ತಿಂದು ನೋಡ್ರಿ, ಏನಂತ ತಿಂದ್ರೆ ಉಪ್ಪು ಆತದ. ಉಪ್ಪು ಬಾಯಾಗಾದೇನು? ಉಪ್ಪು ಇದ್ದಾಗ ಉಪ್ಪಾಗಲ್ರಿ. ಉಪ್ಪೆಲ್ಲ ಬಾಯಿಂದ ಕೆಳಗಾಕಿ ಯಾಕೆ ಉಪ್ಪು ಆತದ? ಅದ್ರ ವಾಸನೆ ಆತಮ್ಮ. ವಾಸನೆ ನಿರ್ಮೂಲ ಆಗದನ ಸಿಹಿ ಅನುಭವ ಆಗೋದಿಲ್ಲ. ಅದಕ್ಕೆ ವಾಸನ ಸಹಿತ ಹೋಗ್ಬೇಕು. ದೇಹ ಅದಕ್ಕೆ ಹೇಳಿದಮ್ಮ, ದೇಹ ವಾಸನ ಇದು ಸಾಮಾನ್ಯ ಅಲ್ಲ. ದೇಹ ವಾಸನೆ ಕೂಡ ಹೋಗ್ಬೇಕಂದ್ರಲ್ಲ. ಹಾಗಾಗಿ ವರಸೋನು ಕೇಳು ಇಂತು ಪರಮಾತ್ಮ ಭೇದವಂ ಪರಮಾರ್ಥವೆಲ್ಲ ಎಂಬುದೇ ಘಟ ಪಟದೊಳು ಇರುತ್ತಿರಕು ಭೇದವದು ಮಿಥ್ಯ. ಭೇದ ಎಂಬುದು ಸುಳ್ಳು. ಯಾಕಂದ್ರೆ ವರಸೋನು ಕೇಳು, ಇಲ್ಲಿವರೆಗೂ ಈ ಆತ್ಮಜ್ಞಾನವನ್ನ ಅನುಭವ ಮಾಡುವಂತ ಶ್ರೇಷ್ಠದ ಶಿಷ್ಯನಾದ ಸೋನು, ನೀನು ಕೇಳು, ನಾ ಹೇಳ್ತೇನೆ. ಮುಂದೆ
ನಾನು ಏನು ಹೇಳಕೊಂತೀನಿ ಅದೇ ಪ್ರಕಾರ ನೀ ಕೇಳು. ಜಡಗಳಾದ ಘಟಪಟಾದಿ ಎಂದರು. ಯಾವುದರಲ್ಲಿ ಭೇದ ಹೇಳಕ್ ಬಂತು ನಿನಗ? ಭೇದ ಹೋಗ್ಲ್ರಿ ನನಗೆ ತಿಳಿಲಿಲ್ಲ, ಇನ್ನ ಭೇದ ಅಂದ್ರೆ ಭೇದ ಎಲ್ಲಿ ಬಂದ ನಿನಗ? ಆತ್ಮನಲ್ಲಿ ಚೇತನದಲ್ಲಿ ಭೇದ ಬಂದದು, ಜಡದಲ್ಲಿ ಭೇದ ಬಂದದು. ಕೊಡ ಬಟ್ಟೆ ಆದ್ರೆ ಜಡ ಅವಿಲ್ಲವು. ಕೊಡಗು ನಾನು ಜ್ಞಾನ ಅಂತ ಕೊಡಗು ಗೊತ್ತಿಲ್ಲ, ಬಟ್ಟೆಗೆ ನಾನಂತ ಬಟ್ಟೆ ಅಂತ ಅದಕ್ಕೂ ಗೊತ್ತಿಲ್ಲ. ಅಲ್ಲಿ ಇರಲಿ ಇದ್ರೆ ಇರಲಿ, ಆದರೆ ಜಡಗಳಾದ ಘಟಪಟಾದಿ ಉಪಲಕ್ಷಣದಿಂದ ಜಗತ್ತು ನಿಲ್ಲುವ ಯಾವತ್ತೂ ಜಡಭೇದವು. ಯಾವಾಗ ನೋಡು ಜಡಭೇದ. ಮುಂದೆ ಹೇಳುವ ರೀತಿ ಈ ಭೇದ ಕೂಡ ಮಿಥ್ಯೆ ಆಗ್ಯದ. ಜೀವ ಶಿವರ ಭೇದ, ಜೀವ ಜಗತ್ತಿನ ಭೇದ, ಇವೆಲ್ಲ 5 ಭೇದಗಳಲ್ಲಿ ಇದನ್ನು ಭೇದ ಹಿಡ್ಕೊಂಡ್ ಬಂದಾರ. ಯಾವತ್ತೂ ಮಿಥ್ಯೆ. ಚೇತನ ಸಂಬಂಧವಾದ ಭೇದವು ಮಿಥ್ಯೆ ಎಂದು ಹೇಳುವಲ್ಲಿ ಸಂದೇಹವೇನುಂಟು? ಚೇತನಕ್ಕೆ ಸಂಬಂಧ ಯಾವುದು? ಜಡ ಅಲ್ಲ. ಚೇತನಕ್ಕೆ ಸಂಬಂಧದ ಚೇತನೆ. ಜಡ ಹೆಂಗಾಗ್ತದ? ಜಡಕ್ಕೆ ಸಂಬಂಧ ಯಾವುದು? ಜಡನೆ. ಆ ಚೇತನ ಅಂತ ಹೇಳಕ್ ಬರಂಗಿಲ್ಲ. ಹಾಗಾಗಿ ಜಡಭೇದವೇ ಇಲ್ಲ ಆದ ಮೇಲೆ, ಈಗ ನಾನು ಹೇಳಿದಂಗೆ ಜಡದಲ್ಲಿ ಭೇದ ಇಲ್ಲ ಆಯ್ತಲ್ಲ. ಮೂಲ ನೋಡಿದಾಗ ಮಣ್ಣಾದಲ್ಲ, ಅಲ್ಲೇ ಭೇದ ಹೇಳಕ್ ಬರಲಿಲ್ಲ ಮೇಲೆ ಚೇತನದಲ್ಲಿ ಭೇದ ಎಲ್ಲಿಂದ ಬಂತು? ನೀನು ವಿಚಾರ ಮಾಡಿ ನೋಡು. ತಿಳಿದತ್ತಿದ್ದಿ, ತಿಳಿಯಕ ಕುಂತಿದ್ದಿ, ಎಂದೂ ಬರಲಾರದು. ಸಣ್ಣವರೇ ಅವರ ಒಳ್ಳೆ ಮನೆತನದಲ್ಲೇ ಇಲ್ಲಪ್ಪ, ಅತ್ತೆ ಮಾವ ತಂದೆ ತಾಯಿನೇ ಅಷ್ಟು ಅವರು ತಲೆ 3-4 ಜನ ಅಣ್ಣ ತಮ್ಮರ ಕೂಡಿ ಬಂದಾದ್ಮೇಲೆ ಮಕ್ಕಳಲ್ಲಿ ಹೆಂಗ ಭೇದ ಬರ್ತಾನೆ ಅಂತೀವಿಲ್ಲ. ಅವು ತಂದೆ ಚಿಕ್ಕಪ್ಪನಲ್ಲಿ ಭೇದ ಬಂದಿಲ್ಲಪ್ಪ, ಅವರಲ್ಲಿ ಮಕ್ಕಳಲ್ಲಿ ಹೆಂಗ್ ಬರ್ತವ ಭೇದ? ಅದಕ್ಕೆ ಅವ್ರು ಹೆಂಗಿದ್ರು ಇವ್ರು ಹಂಗೆ ಯಾರಂತೀವಿ ಸಹಜವಾಗಿ ಒಂದು ಹೇಳಕ. ಮತ್ತೆ ಇಲ್ಲಿ ಜಡದಲ್ಲಿ ಭೇದ ಇಲ್ಲ ಅಂತ ಹೇಳಿದ್ಮೇಲೆ ಚೇತನದಲ್ಲಿ ಭೇದ ಹೆಂಗ್ ಊಹಿಸ್ತೀನಿ ನೀನು? ಹೇಳಕ್ ಬರಂಗಿಲ್ಲ ಅಂತ. ಕಾರಣ ಭೇದವೆಂಬುದು ವಾದಿಸಲು ಇನ್ನೇನು ಹೇಳರಲ್ಲ. ಆ ಭೇದವೆಂಬುದು ಘಟಪಟಾದಿ ಭೇದ್ಯಗಳು ಭೇದ ಸ್ವರೂಪದಿಂದ ತೋರ್ಪುದು, ಧರ್ಮವಾದುದು ಪೇಳು ದಿಟ ಒಂದೇ ಅಂದರು. ಮುಂದೆ ಹೇಳುವ ಭೇದವನ್ನ ಘಟಪಟಾದಿ ಭೇದ್ಯಗಳು ಅಂದರೆ ಭೇದ ಮಾಡಿಸುವುದಕ್ಕೆ ಯೋಗ್ಯವಾದವು ಘಟಪಟ. ಅವೆರಡು ಭೇದ ಮಾಡ್ಯಾವ. ನಿನ್ನ ಬಟ್ಟೆ ಕೊಡನ ಭೇದ ಮಾಡಿತು. ನೀ ಕೊಡ ಬಟ್ಟೆ ಅಲ್ಲ ಅಂತು. ಕೊಡ ಏನಂತು? ನೀ ಕೊಡ ಅಲ್ಲ ಬಟ್ಟೆ ಅಂತದು. ಹೌದಲ್ಲ? ಆ ಭೇದ ಇರ್ತದ. ಅವು ಭೇದ ಮಾಡಿ ಹೇಳಬೇಡ. ನಾವು ತಿಳಿದವ್ರು ಹೇಳ್ತೀವಿ ಕೊಡ ಬಟ್ಟೆ ಅಲ್ಲ, ಬಟ್ಟೆ ಕೊಡಲ್ಲ. ನಮ್ಮಲ್ಲೇ ಅರಿಯುವಂಥ ವಿಚಾರದಿಂದ ನೋಡಿ ತಿಳಿಯುವಂಥವನ್ನೇ ಭೇದ ಮಾಡ್ತಾನಂದ್ರೆ, ವಿಚಾರಹೀನವಾದ ಜಡವರ್ಗಗಳು ಭೇದ ಮಾಡೋದೇನು ದೊಡ್ಡ ಮಾತಲ್ಲ. ದೊಡ್ಡ ಮಾತದೇನು? ಆದರೆ ಯಾವ ರೂಪವಾಗಿರುವುದು ಹೇಳು. ಆ ಭೇದ ಯಾವ ರೂಪದಲ್ಲಿ ಕಂಡ್ಯಪ್ಪ ನೀನು? ಆತ್ಮನಲ್ಲಿ ಭೇದ ಯಾವ ರೂಪದಲ್ಲಿ ಕಂಡೆ? ಇಲ್ಲಿ ಕಂಡಿದ್ದೆ ಹೇಳ್ತದ್ದೆ. ಇಲ್ಲಿ ಹೇಳು. ಹಾಲಿನಲ್ಲಿ ನೀರು ಕೂಡ್ತಾವಲ್ಲ, ಹಾಲಿನಾಗ ನೀರು ಹಾಕಿದ್ರೆ ಅಲ್ಲಿ ಏನಾಯ್ತು? ಭೇದತ್ತು ಹೋಯ್ತು, ಅಭೇದತ್ತು ಬಂತು ನೋಡು. ನೀರಿಗೆ ಹಾಲಿನ ರೂಪ ಬಂದ, ಹಾಲಿನ ಬೆಲೆ ಬಂದದಲ್ಲ. ನೀರು ಮೊದಲು ಬೇರೆ ಅದ. ನೀರು ಹಾಲಲ್ಲ, ಹಾಲು ನೀರಲ್ಲ.
ಅಲ್ಲ, ಹಾಲಿನಲ್ಲಿ ನೀರೇ ಕೂಡಲಿ ಅಥವಾ ನೀರಿನಲ್ಲಿ ಹಾಲೇ ಕೂಡಲಿ, ಅಲ್ಲಿ ಭೇದವೈತಿ ನೋಡ್ರಿ. ಹೌದಿಲ್ಲ? ಎರಡೂ ಭೇದವಾಗಿ ಅವ ಮೊದಲು, ನೀರ ಬೇರೆ ಹಾಲ ಬೇರೆ ಇದ್ದರೂ ಕಾಣಿಸದೆ ಎರಡು ಈಗ ಒಂದಾಗಿ ತೋರ್ತಾವ ನೋಡು. ಒಂದೇ ಕಾಣ್ತಾವ, ಏನು ಬೇರೆ ಕಾಣ್ತಾವ ಅಂದಾಗ ಹೀಗೆ ಆ ಭೇದ ಘಟಪಟಾದಿಗಳಲ್ಲಿ ಅಭೇದ ಸ್ವರೂಪದಿಂದ ಇರುತ್ತದೆ ಎಂದು ಹೇಳುವೆನು. ಇಲ್ಲ ಅದರಂಗ ಇಲ್ಲಿ ಹಾಲು ನೀರಿನ ಕಲೀಲಿ, ನೀರು ಹಾಲಿನ ಕರಲಿ, ಅಲ್ಲಿ ಭೇದ ಇಲ್ಲ ಅಂತ ಹೇಳಿದೆ. ಈಗ ಇಲ್ಲಿ ಯಾವ ರೀತಿಯಿಂದ ಹೇಳ್ತಿದ್ದ ಆತ್ಮನಲ್ಲಿ ಯಾಕೆ ಹೇಳ್ತಿದ್ದಿ? ನೀವು ಒಂದು ವೇಳೆ ಹೇಳಿದ್ರೆ ಅಲ್ಲಿ ದ್ರವತ್ವದ ಧರ್ಮ ಅದ, ಎಲ್ಲಿ? ನೀರಿನಲ್ಲಿ ಹಾಲಿನಲ್ಲಿ. ಆದರೆ ಇದು ಚೇತನತ್ವದ, ಇದು ಜಡತ್ವ ಅದ. ಹೌದಾ ಇಲ್ಲ? ಜಗತ್ತು ಜಡ ಅದ, ಆತ್ಮ ಚೇತನ ಅದ. ಮತ್ತೆ ಅಜಡಕ ಜಡಕ ಕೂಡ್ತದೇನು? ಮತ್ತೆ ಆ ರೀತಿ ಭೇದ ಅದಂದ್ರೆ ತಪ್ಪಾಗ್ತದೆ. ನೀನು ಯಾವ ಭೇದ ಅಂತ ಹೇಳ್ತಿದ್ದಿ? ನನಗೆ ತಿಳಿಸು. ಇವಂತೂ ಬೇರೆ ಬೇರೆ ಅಂತ ಮೊದಲದ ಕೇಳಿದ್ದಿ, ಗೊತ್ತದ. ಹಾಗೆಯೇ ಅಥವಾ ಘಟ ಸಂಬಂಧದಿಂದ ಭೇದವುಳ್ಳದ್ದು. ಘಟ ಸಂಬಂಧ, ಕೊಡದ ಸಂಬಂಧದಿಂದ ಬಟ್ಟೆಗೆ ಭೇದ ಅದ, ಬಟ್ಟೆಯ ಸಂಬಂಧದಿಂದ ಕೊಡಕ್ಕೆ ಭೇದ ಅದ. ಇಲ್ಲಿ ಆತ್ಮನ ಸಂಬಂಧದಿಂದ ಅನಾತ್ಮಕ್ಕೆ ಭೇದ ಅದು, ಅನಾತ್ಮನ ಸಂಬಂಧದಿಂದ ಆತ್ಮಕ್ಕೆ ಭೇದ ಅದು. ನೀನು ಯಾವ ರೂಪದಿಂದ ಭೇದ ಆದ? ಭೇದ ಆದಂತೆಲ್ಲ ಯಾವ ರೀತಿ ಆದ ಅದನ್ನ ಭೇದವು ಘಟಾಶ್ರಯ ಮಾಡಿದ್ರಿಂದ ಧರ್ಮ ಭೇದವನ್ನು ಹೇಳುವೆಯೋ? ಅಲ್ಲಿನೂ ಹೇಳಕ್ ಬರಂಗಿಲ್ಲ. ಅರ್ಥಾತ್ ಸ್ವರೂಪ ಭೇದ, ಧರ್ಮ ಭೇದ ಎರಡು ರೀತಿ. ಇವೆರಡರಲ್ಲಿ ಯಾವ ಭೇದವಿದೆ ಎಂದು ಹೇಳಿವಿ. ಸ್ವರೂಪದಿಂದ ಭೇದ ಅಂತಂದು ಎಲ್ಲೆಲ್ಲಿ ಅದೇ ಸ್ವರೂಪ ಅದ. ಧರ್ಮದಿಂದ ಭೇದ ಅಂತಿದ್ದಿ, ಅದು ಹೇಳಕ್ ಬರೋದಿಲ್ಲ. ಹಾಗಾಗಿ ನಿನಗೆ ಯಾವುದು ಸಮ್ಮತವೋ ಅದನ್ನು ಹೇಳುವಂತ ಸಿದ್ಧಾಂತಿಗಳು ಆ ಶಿಷ್ಯನ ಪ್ರಶ್ನೆ ಮಾಡ್ತಾರೆ. ಇಲ್ಲಿಗೆ ಸಮಯ ಆಗದ, ನಾಳೆ ದಿನ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಎರಡು ನುಡಿಯಾಗವ 4ನೇ ಸೂತ್ರದಲ್ಲಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ ಮಂಗಲವನ್ನು ಹೇಳ್ರಿ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ, ಗುರುವರ ಉಚಾರವ ಮಾಡಿಸಿದೆ. ಶ್ಯಾಮಧಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ಶರಣ ಭಜಕರ ದುರಿತ ರುಂಗವ ತ್ವರಿತದಿ ನಾಶಿಸಿದೆ, ಗುರುವರ ತ್ವರಿತದಿ ನಾಶಿಸಿದೆ. ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ,
ಗುರುವರ ಹರುಷದಿ ವಾಸಿಸಿದಿ ಗುರುರಾಜ್ಯ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾಧೀಕಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮೀ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ सकल साधु संतन की जय मंगलम जय नमः पार्वती शिव रमादेव।